ವೆಲ್ಕಮ್ ಟು ಯುರೋಪ್ ವಿತ್ ದ ಮಂಕ್. ನಾವಿದ್ದೇವೆ ಇವತ್ತು ಸ್ವಿಟ್ಜರ್ಲೆಂಡ್ ಜುನ್ ಫ್ರೋಲಿ. ಸೊ ಬುದ್ಧಿ ಪ್ರತಿ ನಿಂದೆಗಳು ಬಂದಲ್ಲಿ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅಕ್ಕ ಮಹಾದೇವಿಯವರು ಹೇಳ್ತಾರೆ. ಈ ವಚನದ ಅರ್ಥವನ್ನು ಹೇಳ್ಬೋದು. ಅಂದ್ರೆ ನಾವು ನಿಂದನೆಗಳು ಬಂದಾಗ ಕೋಪ ಆಗೋದು ಸಹಜ, ಆದ್ರೆ ಸ್ತುತಿ ಬಂದಾಗಲೂ ಕೋಪ ಆಗಬಾರ್ದು ಅಂತಿದ್ದಾರೆ. ಅದ್ರ ಬಗ್ಗೆ ಸ್ತುತಿ ಮತ್ತು ನಿಂದನೆಗಳು ಪ್ರತಿಯೊಬ್ಬ ಮನುಷ್ಯನ ಬದುಕಿನೊಳಗೆ ಇರೋವೆ. ಸಾಮಾನ್ಯ ಮನುಷ್ಯ ಏನ್ ಮಾಡ್ತಾರೆ, ಸ್ತುತಿ ಬಂದಾಗ ಖುಷಿ ಪಡ್ತಾರೆ, ನಿಂದೆ ಬಂದಾಗ ಅವ್ರಿಗೆ ಕೋಪ ಸಹಜವಾಗಿ ಬರುತ್ತೆ. ಆದ್ರೆ ಅಕ್ಕಮಹಾದೇವಿ ಅಂತ ಜನ ಹೆಂಗೆ ಅಂದ್ರೆ, ಅವರು ಒಂದು ಬದುಕಿನ ಸತ್ಯಗಳನ್ನ ಅರ್ಥ ಮಾಡ್ಕೊಂಡಂತವ್ರು. ಏರಿಳಿತಗಳು ಇರೋದೇನಪ್ಪ, ಒಂದು ಯಾವುದೋ ಸಂಗತಿಗೆ ಪರವಾದ ಅಭಿಪ್ರಾಯನೂ ಇರುತ್ತೆ, ವಿರೋಧವಾದ ಅಭಿಪ್ರಾಯನೂ ಇರುತ್ತೆ. ಹಾಗಾಗಿ ಸ್ತುತಿ ಮತ್ತು ನಿಂದನೆಗಳು ಕೂಡ ಇರೋವೆ. ಅವೆರಡರಿಂದನೂ ಕೂಡ ನಾವು ಬಾಧೆಗೊಳಗಾಗಬಾರ್ದು, ಸ್ಥಿತಪ್ರಜ್ಞರಾಗಿರ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಮಾತು ನಾವು ಗ್ರಹಿಸ್ಕೊಳ್ಬೇಕು. ಒಬ್ಬ ಸಾಮಾನ್ಯ ಮನುಷ್ಯ ಏನ್ ಮಾಡ್ತಾನೆ, ಸ್ತುತಿಗೆ ಹಿಗ್ತಾನೆ, ನಿಂದೆಗೆ ಕುಗ್ತಾನೆ ಅಥವಾ ಕೋಪಿಷ್ಠನಾಗ್ತಾನೆ. ಆದ್ರೆ ಅಕ್ಕಮಹಾದೇವಿ ಏನ್ ಹೇಳೋದು, ಇವೆರಡೂ ಕೂಡ ನೀನು ಅಷ್ಟೊಂದು ಒಳಗಾಗಬೇಕಾದಂತ ಅಗತ್ಯ ಇಲ್ಲ. ಸ್ತುತಿಯನ್ನು ಕೂಡ ಸಮಾಧಾನದಿಂದ ಸ್ವೀಕಾರ ಮಾಡು, ನಿಂದೆಯನ್ನು ಕೂಡ ಅಷ್ಟೇ ಸಮಾಧಾನದಿಂದ ಸ್ವೀಕಾರ ಮಾಡು. ಇನ್ನೂ ಮುಂದುವರೆದು ಹೇಳ್ಬೇಕು ಶರಣ ಬಸವಣ್ಣವರ ದೃಷ್ಟಿಯಲ್ಲಿ ಅಂದ್ರೆ, ನಿಂದನೆ ಮತ್ತು ಸ್ತುತಿಗಳು ಇದಾವಲ್ಲ, ಅದ್ರಿಂದ ನಮಗೇನು ಉಪಯೋಗ ಇಲ್ಲ. ಯೋಚನೆ ಮಾಡಿ, ಮಾನಸಿಕ ಯಾರು ಬೈದ್ರು ಅಂದ್ರೆ ಅದು ಅವ್ರ ಅಭಿಪ್ರಾಯ ಬಿಟ್ಟಾಕ, ಯಾರ ಹೊಗಳಿದ್ರು ಅಂದ್ರೆ ಅದು ಅವ್ರ ಅಭಿಪ್ರಾಯ ಬಿಟ್ಟಾಕ. ಅವ್ರಿಗೆ ನಮ್ಮನ್ನ ಬೈಯೋದ್ರಿಂದ ಹೊಗಳೋದ್ರಿಂದ ಅವ್ರಿಗೆ ಸಂತೋಷ ಆಗುತ್ತೆ ಅನ್ನೋದಾದ್ರೆ, ಏನೂ ಖರ್ಚು ಮಾಡ್ಲಾರ್ದ ನಿನಗೆ ಸಂತೋಷ ಸಿಗ್ತಾ, ಅವ್ರಿಗೆ ಸಂತೋಷ, ನೀನೇನು ಖರ್ಚು ಮಾಡ್ಲಿಲ್ಲ ಅವ್ರ ಮೇಲೆ, ಅವ್ರಿಗೆ ಕೊಡ್ಲಿಲ್ಲ ಕೊಳ್ಳಿಲ್ಲ, ಅವ್ರಿಗೆ ಹಂಗೆ ಸಂತೋಷ ಆಯ್ತು ನೀನು ಹೊಗಳೋದ್ರಿಂದ ಬೈಯೋದ್ರಿಂದ ಅಂದ್ರೆ ಸಮಾಧಾನದಾಗ ಇದ್ಬಿಟ್ಟು ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ. ಹಂಗೆ ಕೆಲವೊಮ್ಮೆ ಏನಾಗುತ್ತೆ, ಈ ಹೊಗಳಿಕೆ ಅನ್ನೋದು ಹೊನ್ನಶೂಲ ಆಗ್ಬಿಡುತ್ತೆ. ತುಂಬಾ ಒಬ್ಬ ವ್ಯಕ್ತಿಯನ್ನ ಹಾಳು ಮಾಡ್ಬೇಕು ಅಂದ್ರೆ ಬೈಬೇಕಾಗಿಲ್ಲ, ಚೆನ್ನಾಗಿ ಅವನ್ನೆಲ್ಲ ಹೊಗಳಿಬಿಟ್ರೆ ಸಾಕು, ಹಾಳಾಗ್ಬಿಡುತ್ತೆ. ಇದು ಅರ್ಥ ಆಗಿರ್ತಕ್ಕಂಥವ್ರು ಏನ್ ಮಾಡ್ತಾರೆ ಗೊತ್ತಾ, ಹೊಗಳಿಕೆ ಬಂದಾಗ ಕೋಪ ಮಾಡಿಕೊಳ್ಳಕ್ಕೆ ಹೋಗ್ಬಿಡ್ತಾರೆ. ಇಲ್ಲ ಯಾಕೋ ಹೊಗಳ್ತಾನೆ, ನಾನು ಏನೋ ಮಾಡ್ತಾನೆ ಮರ ಇವನು ಅಂತೇಳಿ. ಅದಕ್ಕೆ ಅಕ್ಕಮಹಾದೇವಿ ಹೇಳೋದೇನಂದ್ರೆ, ಹೊಗಳಿದ್ರು ಅವನ ಅಭಿಪ್ರಾಯ, ತೆಗೆದ್ರು ಅವನ ಅಭಿಪ್ರಾಯ ಮಾರಾಯ. ಈ ಎರಡೂ ಸಂದರ್ಭದಲ್ಲಿ ಕೋಪ ಮಾಡ್ಕೊಳ್ಬೇಡ್ರಿ ಅಂತ ಹೇಳ್ತಿರೋದು ಇವತ್ತು. ಅದ್ಭುತವಾಗಿ ಹೇಳಿದ್ರು ಶರಣಾರ್ಥಿಗಳು. ಫಾರ್ ಮೋರ್ ಸಚ್ ಕಾಂಟೆಂಟ್ಸ್ ಫಾಲೋ ಅವರ್ ಪೇಜಸ್.